ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ನಮ್ಮ ಅತ್ತೆ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಇನ್ನೊಬ್ರು ಸುಪ್ರಿಯ ಅತ್ತೆ ಏನೋ ಕೊತ್ತಂಬರಿ ಸೊಪ್ಪುಗಳನ್ನು ಕಟ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಬಿರಿಯಾನಿ ಮಾಡ್ತಿದ್ದೀವಿ ನಾವು. ನಮ್ಮಮ್ಮ ಬಿರಿಯಾನಿ ಮಾಡ್ತಿದ್ದಾರೆ. ಇವಾಗ ಮಟನ್ ಚಿಕನ್ ಅಮ್ಮ ನೋಡಿ, ಮಟನ್ ನಮ್ಮ ಅಜ್ಜಿ ತೊಳಿತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಪಾಪು ಏನು ಮಾಡ್ತಿದ್ದಾಳೆ ಬನ್ನಿ ನೋಡೋಣ. ನೋಡಿ, ನಮ್ಮ ಪುಟ್ಟ ತಂಗಿ ಮೇಕೆಗೆ ಎಲೆಯನ್ನು ಕಿತ್ಕೊಂಡು ಬರ್ತಿದ್ದಾಳೆ. ನೋಡಿ ಅನ್ವಿಕಾ ನೋಡಿದೆ, ನೋಡಿ ಇಲ್ಲಿ ನಮ್ಮ ಪೆಜ್ಜು ಮಾಮ. ಅನ್ವಿಕಾ ಬಾಯಲ್ಲಿ ನೋಡಿ ತಿನ್ನಿಸ್ತಾ ಇದ್ದಾರೆ. ನೋಡಿ, ನಮ್ಮ ಹತ್ರ ಮೇಕೆ ಇದೆ ಮತ್ತು ಕರು ಇದೆ. ನೋಡಿ, ಕರು ಇದೆ. ನೆಕ್ಸ್ಟ್ ನಮ್ಮ ಹತ್ರ ನಾಯಿ ಇದೆ. ನಾಲ್ಕು ನಾಯಿ ಇದೆ. ನೋಡಿ, ಹಸು ಇದೆ ಮತ್ತು ಗೂಳಿ ಕೂಡ ಇದೆ. ನೋಡಿ ಇಲ್ಲಿ ಗೂಳಿ ಕಾಣಿಸ್ತಿದೆಯಲ್ಲ, ಕೊಂಬು, ಅರ್ಧ ಕೊಂಬು. ಸೊ ಗೂಳಿ ಇದೆ. ನೆಕ್ಸ್ಟ್ ಆ ಕಡೆ ಮಾವಿನ ಮರ ಇದೆ, ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ಕೋಳಿ ಮರಿಗಳಿದ್ದಾವೆ. ಇವಾಗ ಇದು ಅಂತೂ ಈ ಮರಿ ಅಂತೂ ಜಾಸ್ತಿ ನಮ್ಮ ಪಾಪನ್ನೇ ಗುಂಬಾಕ್ಬಿಟ್ಟಿದೆ. ಇದೇ ಜಾಸ್ತಿ ಗುಂಬೋದು. ಪಾಪ ಮೇಯ್ತಾ ಇದೆ ನೋಡಿ. ಇಲ್ಲಿ ನೋಡಿ, ನನ್ನ ಪಾಪು ಡಾಡಾ ಅಂತಿದ್ದಾಳೆ. ನೋಡಿ ನನ್ನ ಪಾಪು, ನೀವು ಗೆಸ್ ಮಾಡಿ, ಹುಡುಗನ ಹುಡುಗಿನ? ಅಫ್ಕೋರ್ಸ್ ಹುಡುಗಿ. ನೀವು ನಂಬಕ್ಕೆ ಆಗುವುದಿಲ್ಲ. ನೋಡಿ ನೋಡಿ ಎಳ್ಕೊ ಹೋಗ್ತಿದ್ದಾಳೆ. ನೋಡಿ ಕಿರಿಸ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಅಡುಗೆ ನೋಡಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನಮ್ಮ ಕಾರ್ ಇದೆ. ಆಲ್ಮೋಸ್ಟ್ ಕಟ್ಟು ಎಲ್ಲ ಮಾಡ್ಕೊತಿದ್ದಾರೆ ಬಿರಿಯಾನಿ ಮಾಡೋಕ್ಕೆ. ಮಸಾಲ ಎಲ್ಲ ರೆಡಿ ಆಗ್ತಿದೆ ನೋಡಿ. ನಮ್ಮ ಅತ್ತೆ ಇಲ್ಲಿ ಪಾಪಚ್ಚಿ ಇವ್ರು ಇಲ್ಲಿ ಕಟ್ ಮಾಡಿ ಅಳ್ತಿದ್ದಾರೆ. ಮಟನ್ ನೋಡಿ ಸಖತ್ತಾಗಿದೆ, ಫ್ರೆಶ್ ಆಗಿದೆ ಮಟನ್ ನೋಡಿ. ನೋಡಿ ನೋಡಿ ತೊಳಿತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಜಯಂತವ ಬಟ್ಟೆಯನ್ನು ತೆಗೆದಾಕ್ತಾ ಇದ್ದಾರೆ. ಒಣಗಿ ಹಾಕಿ ತೆಗೆದಾಕ್ತಿದ್ದಾರೆ ನಮ್ಮ ಜಯಂತವ. ಇವರು ಲೈಟಿಂಗ್ಸ್ ಎಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಅಲ್ಲಿ ನಮ್ಮ ತಾತ, ದೊಡ್ಡ ತಾತ ಅಲ್ಲಿ ನಮಗೆ ಎಳ್ನೀರು ಹೊಡ್ಕೊಡ್ತಾ ಇದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ನಮ್ಮ ತಾತ ಏನೋ ಎತ್ಕೊಬರ್ತಿದ್ದಾರೆ, ಜೋಳ ಎತ್ಕೊಬರ್ತಿದ್ದಾರೆ ನಮ್ಮ ತಾತ. ಇದು ನಮ್ಮ ಮೈಸೂರು ತಾತ, ರಿಯಲ್ ತಾತ ನೋಡಿ. ಇಲ್ಲಿ ನೋಡಿ ದಾಸವಾಳ, ಎಷ್ಟು ಫ್ರೆಶಿಂಗ್ ದಾಸವಾಳ. ಇಲ್ಲಿ ನೋಡಿ ನಮ್ಮ ಅಜ್ಜಿದಿರು ಕಷ್ಟ ಸುಖ ಮಾತಾಡ್ಕೊತಾ ಇದ್ದಾರೆ ನೋಡಿ. ಎಲ್ಲ ತೆಲ್ದೈತೆ ಆಲ್ಮೋಸ್ಟ್ ನೋಡಿ. ನೋಡಿ ನಮ್ಮ ಅತ್ತೆ ಟೊಮೊಟೊ ಕಟ್ ಮಾಡ್ತಿದ್ದಾರೆ. ಟೊಮೊಟೊ ಕಟ್ ಮಾಡ್ತಿದ್ದೆ ಅಂದ್ರೆ ಕೊಂಡು
ಇವತ್ತೆ ಮತ್ತೆ ಕಣ್ಣೀರನ್ನು ತರಿಸ್ಕೊತಾ ಇದ್ದಾರೆ. ಮತ್ತೆ ಬೇಕಂತೆ ಬಿರಿಯಾನಿ ಮಾಡಿ ಮತ್ತೆ ಚಿಕನ್ ಚಾಪ್ಸ್ಗೆ ಮತ್ತೆ ಬೇಕು. ನೋಡಿ, ನನಗೆ ಗೊತ್ತಿಲ್ಲದೆ ಇವರು ಚಿಕನ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಅಡುಗೆ ಮಾಡೋಕ್ಕೆ ಮೈಸೂರಿಂದ ಬಂದಿದ್ದೀವಿ. ಕ್ಯಾಟರಿಂಗ್ ಇದ್ರೆ ನಂಬರ್ ಕೆಳಗಡೆ ಹಾಕಿರ್ತೀವಿ. ಐಟಮ್ಸ್ ಏನು ಕೇಳ್ತೀರ ಅದು ಏನ್ ಕೇಳ್ತೀರೋ ಅದನ್ನ ಮಾಡ್ಕೊಡ್ತೀವಿ. ನಂಬರ್ ಹಾಕಿರ್ತಾರೆ ಕೆಳಗಡೆ, ಕಾಲ್ ಮಾಡಿ ಮಾಡ್ಕೊಡ್ತೀವಿ ಫ್ರೀಯಾಗಿ. ಅಮೌಂಟ್ ಏನೂ ಇರಲ್ಲ. ಫ್ರೀಯಾಗಿ ಅಂದರೆ ಎಲ್ಲರೂ ಕಾಲ್ ಮಾಡಿರ್ತಾರೆ. ಓಕೆ, ಊಟ ಕೊಟ್ಟರೆ ಸಾಕು. ಇಲ್ಲಿ ನೋಡಿ, ಮಟನು ಗ್ಯಾಸ್ ಮೇಲೆ ಇಟ್ಟಿದ್ದಾರೆ. ಅಂದರೆ ಗ್ಯಾಸ್ ಮೇಲೆ ಅಂದರೆ ಮಾಮೂಲಿ ಗ್ಯಾಸ್ ಮೇಲೆ ಇಟ್ಟಿದ್ದಾರೆ ನೋಡಿ. ಇದು ನಮ್ಮ ಹಳ್ಳೀಲಿ ಮನೆ ನೋಡಿ. ಇಲ್ಲೊಂದು ರೂಮು ನೋಡಿ, ಇಲ್ಲೊಂದು ರೂಮು ಆ್ಯಂಡ್ ಇಲ್ಲಿ ದೇವ್ರ ಮನೆ, ಇಲ್ಲಿ ಹಾಲ್, ಇದು ಹಾಲ್, ಇಲ್ಲಿ ಶೋಕೇಶ್ ಇದು ಕೂಡ ಲೈಟಿಂಗ್ ಶೋಕೇಶ್, ಆ್ಯಂಡ್ ಇದು ಕೂಡ ಹಾಲ್ ಥರ ಬಟ್ ಹಾಲ್ ಅಲ್ಲ. ಇದು ಆಚೆ ಬಾಲ್ಕನಿ ಥರ ಬಟ್ ಬಾಲ್ಕನಿ ಅಲ್ಲ ಥರ. ಒಂದು ಬಿರಿಯಾನಿ ಮಾಡೋಕ್ಕೆ ಎಷ್ಟು ಜನ ಬೇಕು ಗೊತ್ತಾ? ನಮ್ಮತ್ತೆ ಎಲ್ಲ ಮಾಡ್ತಾ ಇದ್ದೀವಿ. ಹಾಂ, ಎಲ್ಲನೂ ಮಾಡೋಕ್ಕೆ ಇಬ್ಬರು